ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಕಾರ್ಯಕ್ರಮ ನಾವು ಮನುಷ್ಯರ ಥರನೇ ಇದ್ದರು, ಅವ್ರಿಗೂ ಟೆಂಪ್ಟೇಷನ್ಸ್ ಎಲ್ಲ ಆಯಿತು. ಎಲ್ಲ ಮನುಷ್ಯರ ಥರನೇ ಇದ್ದರು. ಈಗ ಸ್ವಲ್ಪ ನೋಡಿದವರು ಸ್ವಲ್ಪ ಜನ ಅವ್ರನ್ನ ದೇವರು ಅಂತಲೂ ಅನ್ಕೋತಾರೆ. ಅವ್ರನ್ನ ಫೀಲ್ ಮಾಡಿದವರು ತೋರಿಸೋದಕ್ಕೆ ಅಂತ ಅಲ್ಲ, ಆತನ ಮೇಲೆ ನಂಬಿಕೆ ಬರಬೇಕು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಆತನಿಗೆ ಕರುಣೆ ಇದ್ದಿದ್ದ ಕಾರಣ ರೋಗಿ ಸಹೋದರರು ಬ್ರದರ್ ಸ್ಟೀಫನ್ ಮತ್ತು ಬ್ರದರ್ ಪ್ರಮೋದ್ ಮತ್ತು ಬ್ರದರ್ ರೂಬನ್ ಜೊತೆಗೆ ನಮ್ಮ ಪ್ರೀತಿಯ ಸೇವಕರು ಪಾಸ್ಟರ್ ಸ್ಯಾಮ್ಯುಲ್ ಜೆನ್ ಫೈರ್ ಇವರ ಜೊತೆಗೆ ನಾವು ವಿಷಯವನ್ನು ಕುರಿತು ನಾವು ಯೇಸ್ವಾಮಿ ಯಾರಂತ ತಿಳ್ಕೊಂಡ್ವಿ, ಅವರ ದಿನ ಚರಿತ್ರೆ ತಿಳ್ಕೊಂಡ್ವಿ, ಅವ್ರು ಮಾಡಿದ ಅದ್ಭುತ ಎಲ್ಲ ತಿಳ್ಕೊಂಡ್ವಿ. ಅದ್ಭುತ ಆದ್ಮೇಲೆ ಮುಂದೆ ಅವ್ರು ಏನ್ ಮಾಡಿದ್ರು ಅಂತ ಸ್ವಲ್ಪ ವಿವರಿಸಿ. ಅದ್ಭುತಗಳೊಟ್ಟಿಗೆ ಯೇಸ್ವಾಮಿ ಏನ್ ಮಾಡಿದ್ರು ಅಂದ್ರೆ ಅನೇಕ ಜನರ ಜೀವಿತವನ್ನ ಬದಲಾಯಿಸಿದ್ರು. ಅದ್ಭುತ ಒಂದು ಇಂಪಾರ್ಟೆಂಟ್ ಆಗೈತು. ಆದ್ರೆ ಯೇಸು ಸ್ವಾಮಿಗೆ ಮುಖ್ಯವಾಗಿ ಮಾಡ್ಬೇಕಾದ ಕಾರ್ಯ ಏನಂದ್ರೆ ಜನರ ಜೀವಿತಗಳನ್ನ ಬದಲಾಯಿಸೋದು. ಇವಾಗ ಸಮರಿಯದ ಸ್ತ್ರೀ ಅಂತ ಹೇಳ್ದೆ, ನೀರ್ ತಗೊಂಬಾ ಅಂದ್ರು. ಇವಾಗ ನೀರ್ ತಗೊಂಡ್ಬರ್ಬೇಕಾದ್ರೆ ಯೇಸು ಸ್ವಾಮಿಗೆ ಆಲ್ರೆಡಿ ಗೊತ್ತಿತ್ತು ಆ ಹೆಂಗಸು ಬಗ್ಗೆ. ಆ ಹೆಂಗಸು ಬಂದು ಊರಲ್ಲೆಲ್ಲ ಅವಳನ್ನ ಏನಂತ ಕರೀತಾ ಇದ್ಲು, ಮೋಸವಾದ ಹೆಂಗಸು, ಅವಳು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಬೈಬಲ್ ಹೇಳ್ತದೆ ಅವಳು ಏನ್ ಮಾಡಿದ್ಲು, ಮಧ್ಯಾಹ್ನದ ವೇಳೆಯಲ್ಲಿ. ಇವಾಗ ನಿಮ್ಗೆ ಪ್ರಶ್ನೆ ಬರ್ಬೇಕು, ಮಧ್ಯಾಹ್ನದ ವೇಳೆಯಲ್ಲಿ ಊರ್ ಕಡೆ ನೀರ್ ತಗೊಂಬರಕ್ ಬರ್ತಾರಾ? ಇಲ್ಲ, 100% ಬರಲ್ಲ. ಒಂದು ಬೆಳಗ್ಗೆ ಬರ್ಬೋದು, ಇಲ್ಲಾಂದ್ರೆ ಸಾಯಂಕಾಲ ಬರ್ಬೋದು ಹಳ್ಳಿಗಳಲ್ಲಿ. ಆದ್ರೆ ಇವಳು ಊರಿಂದ ಹೊರಗಡೆ ಇರುವಂತ ಬಾವಿಗೆ ಮಧ್ಯಾಹ್ನ ಅಷ್ಟು ಬಿಸಿಲು ಹೊಡಿತಾ ಇರುತ್ತೆ. ಆ ಟೈಮಲ್ಲಿ ಯೇಸು ಸ್ವಾಮಿ ಹೇಳಿದ್ರು ತನ್ನ ಶಿಷ್ಯರಿಗೆ ನನ್ಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ರು. ಶಿಷ್ಯರೆಲ್ಲ ಏನ್ ಮಾಡಿದ್ರು, ಆಹಾರ ತೆಗೆದುಕೊಂಬರಕ್ ಹೋದ್ರು. ಅವಾಗ ಬಂದು ಇವಳು ಬಂದ್ಲು. ಅವಾಗ ಯೇಸು ಸ್ವಾಮಿಗೆ ಗೊತ್ತಿತ್ತು ಈ ಸ್ತ್ರೀ, ಶಿ ಈಸ್ ಹ್ಯಾವಿಂಗ್ ಎ ಬ್ಯಾಕ್ ಗ್ರೌಂಡ್ ಲೈಕ್ ದಿಸ್. ಅವಳ ಬಗ್ಗೆ ಗೊತ್ತಿತ್ತು. ಯೇಸು ಸ್ವಾಮಿ ಇವಾಗ ಅವಳ ಹತ್ರ ಕೇಳ್ತಾಳೆ, ಒಂದು ನೀರ್ ಕೊಡು. ಯೇಸು ಸ್ವಾಮಿಗೆ ಮಾತಾಡಕ್ಕೆ ಒಂದು ಚಾನ್ಸ್, ನೀರ್ ಕೊಡು. ಅವಾಗ ಅವಳು ಕೆಟ್ಟ ಬ್ಯಾಕ್ ಗ್ರೌಂಡ್ ಇದ್ರು ಅವಳು ಧಾರ್ಮಿಕ ವ್ಯಕ್ತಿ, ಅರ್ಥ ಮಾಡ್ಕೊಳ್ಳಿ, ರಿಲಿಜಿಯಸ್ ವ್ಯಕ್ತಿ. ಅವಳಿಗೆ ಇತಿಹಾಸ ಗೊತ್ತಿತ್ತು. ಅವಳಿಗೆ ಆ ಗುಡ್ಡದಲ್ಲಿ ಹೋದ್ರೆ ಈ ಪ್ರಾರ್ಥನೆ ಮಾಡ್ತಾರೆ, ಇಲ್ಲಿ ಬಂದ್ರೆ ಎಲ್ಲ ಗೊತ್ತಿತ್ತು ಅವಳಿಗೆ. ಇವತ್ತು ಅನೇಕ ಜನ ಹಂಗೇನೆ, ಎಲ್ಲಾ ದೇವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಆದ್ರೆ ತಪ್ಪು ಮಾತ್ರ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಆ ತಪ್ಪಿಂದ ಹೊರಗಡೆ ಬರಕ್ಕಾಗಲ್ಲ. ಯಾಕೆಂದ್ರೆ ಅವ್ರನ್ನ ಯೇಸು ಸ್ವಾಮಿ ಇನ್ನೂ ಮುಟ್ಟಿಲ್ಲ ಅಂತ ಅರ್ಥ. ಇವಳನ್ನ ಕೇಳಿದ್ರು. ಆಮೇಲೆ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಹತ್ರ ಒಂದು ನೀರಿದೆ, ಆ ನೀರೇನ ನೀನ್ ಕುಡ್ದ್ಬಿಟ್ರೆ ಮತ್ತೆ ನಿನ್ಗೇನ್ ಬರಲ್ಲ, ಬಾಯಾರಿಕೆನೆ ಬರಲ್ಲ ಅನ್ಬಿಟ್ಟು. ಇವಾಗ ಅವಳಿಗೇನು ಮನ್ಸಲ್ಲಿ, ಅಪ್ಪ ನೀರ್ ಕುಡ್ದ್ಬಿಟ್ರೆ ನಾನು ಇನ್ನೊಂದ್ಸಲಿ ಎಲ್ಲಿ ಬರಕ್ಕಾಗಲ್ಲ, ಬಾವಿ ಹತ್ರನೇ ಬರಕ್ಕಾಗಲ್ಲ. ನಾನು ಅವಾಗಲೇ ಕೇಳ್ದೆ, ಯಾಕೆ ಅವಳು ಬೆಳಗ್ಗೆ ಬರ್ತಾ ಇರಲಿಲ್ಲ, ಸಾಯಂಕಾಲ ಬರ್ತಾ ಇರಲಿಲ್ಲ? ಅವಳು ಬೇರೆ ಅವ್ರ ಜೊತೆ ಮಿಂಗಲ್ ಆಗಕ್ಕೆ ಏನಾಗ್ತಾ ಇರಲಿಲ್ಲ, ಇಷ್ಟ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಅವಳಿಗೆ ಒಂದು ಪಟ್ಟ ಕಟ್ಬಿಟ್ಟಿದ್ರು, ಅವಳು ಒಬ್ಳು ಕೆಟ್ಟ ಸ್ತ್ರೀ ಅಂತ ಒಂದು ಪಟ್ಟ ಕಟ್ಬಿಟ್ಟಿದ್ರು. ಸೊ ಇವಾಗ ಅವಳು ಏನ್ ಮಾಡ್ತಾ ಇದ್ದಾಳೆ, ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾಳೆ, ಆ ನೀರ್ನ ನನಗೆ ಕೊಡಿ ಅಂದಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀನ್ ಹೋಗಿ ನಿನ್ ಗಂಡನ ಕರ್ಕೊಂಬ. ಅವಾಗ ಅವಳು ಹೇಳಿದ್ರು ಏನಂದ್ರೆ ನನ್ ಗಂಡನೇ ಇಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಯೇಸು ಸ್ವಾಮಿ ಹೇಳಿದ್ರು, ಹೌದು ನಿಜಾನೇ, ನೀನ್ ಇವಾಗ ಜೀವಿಸ್ತಾ ಇರೋದು ಏನಂತ ಹೇಳ್ತಾ ಇದ್ದಾರೆ. ಫಸ್ಟೇ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ರೆ, ನಿಂಗೆ 5 ಜನ ಗಂಡಂದಿರಿದ್ದಾರೆ ಅಂತ ಹೇಳ್ಬಿಟ್ಟಿದ್ರೆ, ಅವಳು ಏನ್ ಮಾಡ್ತಾ ಇದ್ಲು, ತಗೊಂಬಂದಿದ್ ಬಿಂದಿಗೆ ಯೇಸು ಸ್ವಾಮಿ ಮುಖಕ್ಕೆ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿರೋಳು. ಸೊ ಯೇಸು ಸ್ವಾಮಿ ಗೋಸ್ ಅರೌಂಡ್ ಹರ್ ಅಂಡ್ ಟಾಕ್ಸ್ ಟು ಹರ್. ಅವಾಗ ನೀನ್ ಗಂಡ ಕರ್ಕೊಂಬಂದ್ರೆ ಅವಳು ಗಂಡ ಇಲ್ಲ ಅಂತಲ್ಲ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಹೌದು ನೀನ್ ಹೇಳಿದ ಸತ್ಯನ, ಆದ್ರೆ ನೀನ್ 5 ಗಂಡಂದಿರಿದ್ರು, ನೀನ್ ಇವಾಗ ಇರುವವನು ನಿನ್ ಗಂಡನೂ ಅಲ್ಲ ಅಂದಾಗ ಅವಳು ಹೇಳ್ತಾಳೆ, ನೀನ್ ಪ್ರವಾದಿನಾ? ನೋಡಿ, ನೀನ್ ಪ್ರವಾದಿನಾ? ಅದು ಒಂದು ಅವಳ ಲೈಫ್. ಆಮೇಲೆ ಬೈಬಲ್ ಹೇಳ್ತದೆ ಮುಂದೆ ಹಂಗೆ ಅವಳು ಊರಿಗೆ ಹೋಗಿ ಅಲ್ಲಿದ್ದ ಜನರನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಅವಳು ಜನರನ್ನ ನೋಡಿ ನಾಚಿಕೆ ಪಟ್ಕೊಳ್ತಾ ಇದ್ದವಳು, ಜನರನ್ನ ನೋಡಿ ಬೇಜಾರು ಮಾಡ್ಕೊಂತ ಇದ್ದಾಳೆ. ನನ್ನ ಬಗ್ಗೆ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಒಬ್ಬ ಪ್ರವಾದಿ ಈ ತರ ಹೇಳ್ದ, ಬನ್ನಿ ನೀವು ಅವನನ್ನ ಬಂದು ಆತನನ್ನ ಸಂಧಿಸ್ರಿ. ಜೀವಿತ ಚೇಂಜ್ ಆಯ್ತು, ಅವಳ ಜೀವಿತ ಬದಲಾಯ್ತು. ಇದೇ ತರ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಇದ್ದ, ಅವನ ಹೆಸರು ಮತ್ತಾಯ ಅಂತ. ಸುಂಕದ ಮತ್ತಾಯ ಈಸ್ ದ ಚೀಫ್ ಟ್ಯಾಕ್ಸ್ ಕಲೆಕ್ಟರ್. ಅವನೆಲ್ಲ ಮೋಸನೆ ಮಾಡ್ತಾ ಇದ್ದಿದ್ದು. ಆದ್ರೆ ಅವ್ರ ಮನೆಗೆ ಯೇಸು ಸ್ವಾಮಿ ಹೋದ್ರು. ಯೇಸು ಸ್ವಾಮಿ ಹೋಗಿದ ತಕ್ಷಣ, ಮತ್ತಾಯ ನೀನು ಮೋಸ ಮಾಡಿದ್ಯಾ ಅಂತ ಹೇಳಿಲ್ಲ. ಆದ್ರೆ ಯೇಸು ಸ್ವಾಮಿಯ ಪ್ರೆಸೆನ್ಸ್, ಆತನ ಪ್ರಸನ್ನತೆನೆ ಜನರ ಜೀವಿತವನ್ನ ಏನ್ ಮಾಡ್ತಾ ಇತ್ತು, ಚೇಂಜ್ ಮಾಡ್ತು. ಇವನ್ನ ಹೆಂಗ್ ಚೇಂಜ್ ಮಾಡ್ತು? ಇವನೇನ್ ಹೇಳ್ದ ಅಂದ್ರೆ, ನಾನು ಯಾರ್ಯಾರಿಗೆಲ್ಲ ಮೋಸ ಮಾಡಿದ್ದೀನೋ ಅವ್ರಿಗೆಲ್ಲ 2ರಷ್ಟು ಹಿಂತಿರುಗಿಸ್ತೀನಿ, ಅನ್ಯಾಯದಿಂದ ತೆಗೆದುಕೊಂಡಿದ್ರೆ. ಯೇಸು ಸ್ವಾಮಿ ತಿರುಗಿಸು ಅಂತಾನೆ ಹೇಳಿಲ್ಲ, ವಾಪಸ್ ಕೊಡು ಅಂತ ಹೇಳಿಲ್ಲ. ಆದ್ರೆ ಯೇಸುವಿನ ಪ್ರಸನ್ನತೆ ಜನರ ಜೀವಿತವನ್ನ ಬದಲಾಯಿಸ್ತು. ದಟ್ ಈಸ್ ಎ ಇಂಪಾರ್ಟೆಂಟ್ ಥಿಂಗ್. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಿದೆ, ಅದೇ ಒಂದು ಮುಖ್ಯವಾದ ಉದ್ದೇಶ, ಜನರ ಜೀವಿತಗಳು ಬದಲಾಗ್ಬೇಕು. ಇವತ್ತು ಚರ್ಚ್ಲಿಯೂ ಅದೇ ನಡೀತಾ ಇರೋದು. ಇವತ್ತು ಲೋಕದಲ್ಲಿ ಅನೇಕ ಜನ ಹೇಳ್ತಾರೆ, ಚರ್ಚ್ಗೆ ಹೋದ್ರೆ ಕನ್ವರ್ಟ್ ಮಾಡ್ತಾರೆ, ಕ್ರಿಶ್ಚಿಯನ್ ಅವರು ಕನ್ವರ್ಟ್ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡ್ತಾ ಇಲ್ಲ, ಚರ್ಚ್ ಕನ್ವರ್ಟ್ ಮಾಡ್ತಾ ಇಲ್ಲ. ಕನ್ವರ್ಟ್ ಅನ್ನೋದು ಕೇಳಿಸ್ಕೊಳ್ರಿ ಎಲ್ಲರೂ, ಕನ್ವರ್ಟ್ ಅನ್ನೋದು ಅದು ಒಂದು ಲೀಗಲ್ ಆಗಿ ಲಾ, ಗವರ್ಮೆಂಟ್ ಅಲ್ಲಿ ನಡೆಯೋದು, ಹೈಕೋರ್ಟ್ ಅಲ್ಲಿ ನಡೆಯೋದು, ಕೋರ್ಟ್ಗಳಲ್ಲಿ ನಡೆಯೋದು. ಆದ್ರೆ ಚರ್ಚ್ ಅಲ್ಲಿ ಏನಂತ ಹೇಳ್ತಾ ಇದೀವಿ ಗೊತ್ತಾ, ಸತ್ಯವಾದ ಮಾರ್ಗ, ಇದು ತಪ್ಪು, ಇದು ಸರಿ, ಇದನ್ನ ಮಾಡು ಅಂತಾನೆ ಹೇಳೋದೇ ಚರ್ಚ್ ಅಲ್ಲಿ. ಇಲ್ಲಿ ಬರುವಂತ ಜನರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಬದಲಾಗ್ತಾ ಇದ್ದಾರೆ. ಯೇಸು ಸ್ವಾಮಿಯ ಮುಖ್ಯ ಉದ್ದೇಶ ಅದೇ,
ಚೇಂಜಿಂಗ್ ಲೈಫ್ಸ್. ಅವರ ಜೀವಿತಗಳು ಏನಾಗ್ಬೇಕು? ಬದಲಾಗ್ಬೇಕು. ಮೋಸ ಮಾಡೋನು ಏನ್ ಮಾಡ್ತಾನೆ? ಒಳ್ಳೆಯವನಾಗ್ತಾನೆ. ಕಳ್ಳನು ಏನಾಗ್ತಾನೆ? ಒಳ್ಳೆಯವನಾಗ್ತಾ ಇದ್ದಾನೆ. ಅನ್ಯಾಯ ಮಾಡೋನು ಏನಾಗ್ತಾ ಇದ್ದಾನೆ? ಒಳ್ಳೆಯವನಾಗ್ತಾ ಇದ್ದಾನೆ. ಕುಡುಕನು ಏನಾಗ್ತಾ ಇದ್ದಾನೆ? ತನ್ನ ಕುಡುಕ ಜೀವಿತವನ್ನ ಬಿಟ್ಟು ಒಳ್ಳೆಯವನಾಗ್ತಾ ಇದ್ದಾನೆ. ದಿಸ್ ಇಸ್ ವಾಟ್ ಜೀಸಸ್ ಇಸ್ ಡೂಯಿಂಗ್. ಇದೇ ಯೇಸು ಸ್ವಾಮಿ ಮಾಡ್ತಾರೆ. ಅರ್ಥ ಆಗ್ತಾ ಇದೆ? ಯೇಸು ಸ್ವಾಮಿ ಬಂದು ಅದ್ಭುತಗಳನ್ನ ಮಾಡಿದ್ರು, ಅದ್ರೊಟ್ಟಿಗೆ ಅನೇಕ ಜನರ ಜೀವಿತಗಳನ್ನ ಬದಲಾಯಿಸಿದ್ರು. ಪಕ್ಕದವ್ರನ್ನ ನೋಡಿ ಹೇಳಿ, ನೀವು ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಅವ್ರನ್ನ ನೋಡಿ ಹೇಳಿ, ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡಿದ್ರು, ಅದ್ರೊಟ್ಟಿಗೆ ಅನೇಕ ಜನರ ಜೀವಿತವನ್ನ ಬದಲಾಯಿಸಿದ್ರು. ವಾವ್, ದಟ್ಸ್ ನೈಸ್.